ಸಿನಿಮಾ ತುಂಬ ಚೆನ್ನಾಗಿದೆ. ಇದು ಯಶಸ್ಸಿನ ಕಾಣಲಿ ಅಂತ ಹಾರೈಸ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಸರ್, ನೋಡ್ಬೋದು. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ ಏನು ಇಷ್ಟ ಆಯ್ತು? ಎಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್, ಫಿಲಿಮ್ ಹೈ ಕ್ಲಾಸ್ ಆಗಿದೆ, ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು ಸಿನಿಮಾ? ಎಲ್ಲ ಥರನೂ ಇಷ್ಟ ಆಯಿತು. ಅವ್ರ ಪ್ರೀತಿ, ವಿಶ್ವಾಸ ಯಾವ ಥರ ಏನು ಅಂತ ಅಂದ್ಬಿಟ್ಟು, ಅಂದರೆ ಅದು ಯಾವ ಥರ ಅಂದರೆ ಹುಡುಗ ಈ ಹೊಸ ಪ್ರತಿಭೆಗಳ ಒಂದು ಅವಕಾಶ ಕೊಡಲಿ ಅಂತ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಹೊಸ ಥರ ಇದೆ ಫಿಲಮ್, ಚೆನ್ನಾಗಿದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫಿಲಮ್. ಹೀರೋ ಆ್ಯಕ್ಟಿಂಗ್ ಎಲ್ಲ ಯಾವ ಥರ ಇತ್ತು? ಎಲ್ಲ ಫೋಟೋಗ್ರಫಿ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ, ಹೀರೋಯಿನು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಪ್ಯಾರಲಲ್ ಚಿತ್ರ ಅಂತ ಒಂದು ನಾವು ಎಲ್ಲ ಅರ್ಥ ಆಗುತ್ತಾ? ಆಯಿತು. ಆದರೆ ಅದೇ ಅವ್ನು ಹೇಳೋ ಥರನೇ ಅವನು ಮಾಡ್ತಾರೋ ಕೆಲಸ ಅವ್ನಿಗೆ ಗೊತ್ತಾಗ್ತಾ ಇರಲಿಲ್ಲ ಅಷ್ಟೇ ಅಲ್ವಾ. ಅದೇ ಥರನೇ ಇವರು ಹೀರೋಗೂ ಹಂಗೆ ಥರ ಬರುತ್ತೆ. ಚೆನ್ನಾಗಿದೆ. ಅವ್ರ ತಾಯಿಯವರು ಅವ್ರ ಹೆಸರೇಳಿ, ನಿಮ್ಮ ಮಗನ ಹೆಸರೇಳಿ ಹೇಳಿ. ಅಮರ್ ಅವ್ರ ತಾಯಿ, ನಾನು ಛಾಯಾಗ್ರಾಹಕರ್ತ ತಾಯಿ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್, ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಇಬ್ಬರು ಹೀರೋ ಹೀರೋಯಿನ್ ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಆಗಿದೆ. ನೋಡ್ಬೋದು, 3-4 ಸಲ ನೋಡ್ಬೋದು. ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಫಿಲಮ್ ತುಂಬ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ. ಅವರು ತಾಯಿ ಮಗನ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ, ತುಂಬ ಸ್ಟೋರಿ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು. ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಫಿಲಮ್ಮು, ಎಲ್ಲ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ, ಕ್ಲೈಮೇಟ್ ಅಂತೂ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕುಂತು ನೋಡೋವಂಥ ಸಿನಿಮಾ. ತಾಯಿ ಮಗನ ಪಾರ್ಟ್ ಸೂಪರ್ ಆಗಿತ್ತು. 100 ದಿನ ಓಡ್ತಿತ್ತು ಫಿಲಮ್, ಮಾತ್ರ ಸೂಪರ್ ಆಗದೆ. ಆ ಕಡೆ ಮಲೆನಾಡು ಕಡೆ ತೆಗೆದಿದ್ದಾರೆ ಸೀನ್ರಿ, ನಂಗೆ ತುಂಬ ತುಂಬ ಇಷ್ಟ ಆಯಿತು. ಇಲ್ಲ ಸರ್, ನಾನು ಮಾಡಿಲ್ಲ. ನಾನು ಇವಾಗ ಮನೆ ಕಟ್ಕೊಂಡು ದೂರ ಹೋಗಿದ್ದೀನಿ. ಎಲ್ಲ ಬಂದು ಫಿಲಮ್ ನೋಡೋವಷ್ಟು ಇದಿಲ್ಲ ನನಗೆ. ಇವಾಗ ತಾತ ನಾನು ಇಬ್ಬರೇ ಇರೋದು ಮನೆಯಲ್ಲಿ, ನೋಡ್ಕೊಳ್ಳೋರಿಲ್ಲ. ಫಿಲಮ್ಗೆಲ್ಲ ಬರೋಲ್ಲ ಜಾಸ್ತಿ. ಸಿನಿಮಾ ತುಂಬ ಚೆನ್ನಾಗಿದೆ, ಹೊಸ ಥರ ಇದೆ. ನನಗೆ ಇದರಲ್ಲಿ ಇಂಟರ್ವ್ಯೂಲ್ ಅಂತೂ ತುಂಬಾ ಇಷ್ಟ ಆಯಿತು, ಕ್ಲೈಮ್ಯಾಕ್ಸು ಇಷ್ಟ ಆಯಿತು. ಆ್ಯಕ್ಚುಲಿ ಒಂದೇ ಮಾತಾಡಬೇಕು ಅಂತಂದರೆ ಬಾಸು ಅದೇ ಹಳೆ ಕತೆ ಅನ್ನೋರಿಗೆ ಹೇಳೋದನ್ನೇ, ಮತ್ತು ಬನ್ನಿ ಸರ್ ನಮ್ಮದು ಇದೆ ಹೊಸ ಕತೆ ಅಂತ ಹೇಳ್ಬೋದು. ಏನು ಹೈಲೈಟ್ ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಸಾಂಗ್ ಒಂದು ಹೈಲೈಟು, ಮತ್ತು ಇಂಟರ್ವ್ಯೂಲ್ ತುಂಬ ಹೈಲೈಟ್ ಸರ್. ಯಾಕೆಂದರೆ ಇಂಟರ್ವ್ಯೂಲ್ ಹೆಚ್ಚು ಕಮ್ಮಿ 20 ನಿಮಿಷ ನಲ್ಲೇ ಕೂರಿಸ್ಕೊಳ್ಳುತ್ತೆ. ಇಂಟರ್ವ್ಯೂಲಿಂದ ಪ್ಲಸ್ ಕ್ಲೈಮ್ಯಾಕ್ಸ್ವರೆಗೂ ಒಂದೊಂದು ಕ್ಷಣನೂ ಕೂಡ ಕಣ್ಬಿಟ್ಟು ಎಲ್ಲೂ ಅಲ್ಲಾಡಾಗಿಲ್ಲ. ಪ್ಯಾರಲಲ್ ಸ್ಟೋರಿ ಅಂತ ಹೇಳ್ತಾರೆ, ಅರ್ಥ ಆಗುತ್ತೆ ನಾರ್ಮಲ್? ಪಕ್ಕ ಅರ್ಥ ಆಗುತ್ತೆ ಸರ್. ಅಂದರೆ ಅಂತಂದರೆ ತಾಳ್ಮೆ ಇರಬೇಕು, ತಾಳ್ಮೆ ಇರೋ ಪಕ್ಕ ಸಿನಿಮಾ ಖಂಡಿತ ಅರ್ಥ ಆಗುತ್ತೆ ಸರ್. ಥ್ಯಾಂಕ್ ಯು. ಮುಂದೆ ಒಂದು ದಿವಸ ನಾವು ಈ ಥರ ಮಾಡೋಣ. ಈ ಸಿನಿಮಾ ಏನಿಸ್ತು? ಈ ಸಿನಿಮಾ ತುಂಬ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ತುಂಬ, ಸ್ಟೋರೀಸ್ ಫುಲ್ಲು ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮುಂದೆ ಒಂದು ದಿವಸ ನಾವು ಇದೇ ಥರ ಬರ್ತೀವಿ. ಒಳ್ಳೆ ಕನ್ನಡ ಮೂವಿ, ಒಳ್ಳೆ ಲವ್ ಸ್ಟೋರಿನೂ ಇದೆ, ಒಳ್ಳೆ ಸೆಂಟಿಮೆಂಟ್ ಇದೆ. ಸೂಪರ್ ಆಗಿದೆ ಮೂವಿ ಅಂತೂ. ಎಲ್ಲರೂ ಬಂದು ಕುಟುಂಬ ಸಮೇತ ನೋಡ್ಬೋದು ಮೂವಿನ.